ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. CC ಟಿಪ್ಸ್ ಅಫಿಷಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ನೀಲನಕ್ಷೆ, ಇಂಗ್ಲೀಷ್ನಲ್ಲಿ ಬ್ಲೂ ಪ್ರಿಂಟ್, ಸಿದ್ಧತೆ. ನೀಲನಕ್ಷೆ ಅಂದ್ರೇನು, ಆ ನೀಲನಕ್ಷೆಯನ್ನು ತಯಾರಿ ಮಾಡಿಕೊಳ್ಳುವುದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ವೀಕ್ಷಕರೇ, ಈ ಹಿಂದೆ ಅಂದರೆ ಸುಮಾರು ವರ್ಷಗಳ ಹಿಂದೆ ಶಾಲಾ ಹಂತದಲ್ಲಿ ಮೌಲ್ಯಮಾಪನಗಳನ್ನು ಅಥವಾ ಪರೀಕ್ಷೆಗಳನ್ನು ಹಮ್ಮಿಕೊಳ್ಳುತ್ತಿರಲಿಲ್ಲ. ತಾಲೂಕು ಮಟ್ಟದಿಂದ ಪ್ರಶ್ನೆ ಪತ್ರಿಕೆಗಳು ಸಿದ್ಧವಾಗಿ ಶಾಲೆಗೆ ತಲುಪುತ್ತಿದ್ದವು. ಆಗ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆ ಎನ್ನುವ ಎರಡು ರೀತಿಯ ಮೌಲ್ಯಮಾಪನ ಪದ್ಧತಿಗಳು ಇದ್ದವು. ಅರ್ಧ ವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಗಳಿಗೆ ತಾಲೂಕು ಮಟ್ಟದ ಪ್ರಶ್ನೆ ಪತ್ರಿಕೆಗಳು ಆ ತಾಲೂಕಿನ ಎಲ್ಲ ಶಾಲೆಗಳಿಗೆ ತಲುಪುತ್ತಿದ್ದವು. ಆ ಪ್ರಶ್ನೆ ಪತ್ರಿಕೆಗಳ ಅನುಸಾರ ಶಾಲಾ ವಿದ್ಯಾರ್ಥಿಗಳನ್ನು, ಆ ವಿದ್ಯಾರ್ಥಿಗಳ ಕಲಿಕೆಯನ್ನು ಪರೀಕ್ಷೆಯ ಮೂಲಕ ಮೌಲ್ಯಮಾಪನ ಮಾಡಲಾಗುತ್ತಿತ್ತು. ಆದರೆ NCF 2005 ಅದರ ಅನ್ವಯ ಹಾಗೂ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಪದ್ಧತಿಯ ಅನ್ವಯ ಶಾಲಾ ಹಂತದಲ್ಲಿಯೇ ಮೌಲ್ಯಮಾಪನಗಳನ್ನು ಅಥವಾ ಪರೀಕ್ಷೆಗಳನ್ನು ಹಮ್ಮಿಕೊಳ್ಳುವಂತಹ ಅವಕಾಶ ಶಿಕ್ಷಕರಿಗೆ ಲಭಿಸಿತ್ತು. ಇದರ ಉದ್ದೇಶ ಬೋಧಿಸಿದ ಶಿಕ್ಷಕರೇ ಸ್ವತಃ ತನ್ನ ವಿದ್ಯಾರ್ಥಿಗಳ ಕಲಿಕೆಯನ್ನು ಪರೀಕ್ಷೆಯ ಮೂಲಕ, ಪ್ರಶ್ನೆ ಪತ್ರಿಕೆಯ ಮೂಲಕ, ಪ್ರಶ್ನೆಗಳ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ಪರೀಕ್ಷಿಸುವಂತಹ ಉತ್ತಮವಾದ ಅವಕಾಶ. ಜೊತೆಗೆ ತಮ್ಮ ಬೋಧನಾ ವಿಧಾನಗಳನ್ನು, ಬೋಧನಾ ಪದ್ಧತಿಗಳನ್ನು ಅವುಗಳಲ್ಲೇನಾದರೂ ಬದಲಾವಣೆ ಮಾಡಿಕೊಳ್ಳಬೇಕೇ, ಅವುಗಳೇನಾದರೂ ಉತ್ತಮಪಡಿಸಿಕೊಳ್ಳಬೇಕೇ ಎಂಬಂತಹ 10 ಹಲವು ವಿಷಯಗಳು ಶಿಕ್ಷಕರಿಗೆ ಲಭಿಸುವಂತಹ ಅವಕಾಶ. ಈ ಹಿಂದೆ ಇದ್ದಂಥ ಪದ್ಧತಿಯನ್ನು ಅವಲೋಕಿಸಿದರೆ ಬೋಧಿಸುವ ಶಿಕ್ಷಕರೇ ಒಬ್ಬರು, ಆ ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಅಥವಾ ನೀಲನಕ್ಷೆ ತಯಾರು ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಕ್ಕಂಥ ಶಿಕ್ಷಕರೇ ಬೇರೆಯವರಾಗಿದ್ದರು. ಹಾಗಾಗಿ ಅಲ್ಲೊಂದಿಷ್ಟು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಗೆ ಶಿಫಾರಸು ಸಿಗ್ತಿರಲಿಲ್ಲ. ಶಾಲಾ ಹಂತದಲ್ಲಿಯೇ ಮೌಲ್ಯಮಾಪನ ಮಾಡುವುದರಿಂದ ತಾನು ಬೋಧಿಸಿದ ವಿದ್ಯಾರ್ಥಿಗಳಿಗೆ ತಾನೇ ಪ್ರಶ್ನೆ ಪತ್ರಿಕೆ ತಯಾರಿಸಿ ಅವರ ಕಲಿಕಾ ಮಟ್ಟವನ್ನು ಹಾಗೂ ತಮ್ಮ ಬೋಧನಾ ಪದ್ಧತಿಗಳ ಬಗ್ಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಅವಕಾಶ ಈಗ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಈ ನೀಲನಕ್ಷೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಿದರೆ ತಾವು ಬೋಧಿಸಿದ ವಿಷಯಾಂಶಗಳನ್ನು ಮಕ್ಕಳು ಹೇಗೆ ಕಲಿತಿದ್ದಾರೆ, ಎಷ್ಟು ಕಲಿತಿದ್ದಾರೆ, ನಾವು ಯಾವ ರೀತಿ ಇನ್ನೂ ಹೆಚ್ಚಾಗಿ ಬೋಧನಾ ಚಟುವಟಿಕೆಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಎಂಬುದ್ರ ಬಗ್ಗೆ ಹಲವಾರು ವಿಷಯಗಳನ್ನು ಸಂಗ್ರಹಿಸಲು ಸಹಕಾರಿಯಾಗುತ್ತದೆ ಎನ್ನುವ ಉದ್ದೇಶ ಇಟ್ಕೊಂಡು ಈ ಒಂದು ನೀಲನಕ್ಷೆಯ ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಒಂದಷ್ಟು ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾದ ವಿಷಯಾಂಶಗಳಿರೋದರಿಂದ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದಷ್ಟು ಅಮೂಲ್ಯವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೆ ಲಭ್ಯ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ನೀಲನಕ್ಷೆ, ಬ್ಲೂ ಪ್ರಿಂಟ್, ಸಿದ್ಧತೆ. ಶಿಕ್ಷಕರೇ, ನೀಲನಕ್ಷೆ ಅಂದರೆ ಏನು ಅಂತ, ನಾವೇನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ನಾವು ಹೊರಟ್ರೆ ಒಂದಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಾವು ಯಾವ ಕಾರ್ಯ ಮಾಡ್ತಿದ್ದೀವಿ, ಅದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು, ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಸಮಯ ಬೇಕು, ಯಾವ ರೀತಿ ಮಾಡಬೇಕು ಎಂಬೆಲ್ಲ ಹೊಸ ವಿಷಯಗಳ ಬಗ್ಗೆ, ಒಂದಷ್ಟು ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕು. ಅದನ್ನು ನಾವು ರೂಪುರೇಷೆ ಅಂತ ಕರಿತೀವಿ.
ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದಾಗ ಒಂದು ರೂಪುರೇಷೆ ಸಿದ್ಧತೆ ಮಾಡ್ಕೊಳ್ಬೇಕು ನಾವು. ಅದನ್ನೇ ನೀಲನಕ್ಷೆ ಅಂತ ನಾವಿಲ್ಲಿ ಸಾಮಾನ್ಯವಾಗಿ ಅರ್ಥೈಸಬಹುದು. ಅದನ್ನು ಆಂಗ್ಲ ಭಾಷೆಯಲ್ಲಿ ಬ್ಲೂ ಪ್ರಿಂಟ್ ಅಂತೇಳಿ ಕರೀತಾರೆ. ನಾವಿಲ್ಲಿ ಕಾರ್ಯ ಮಾಡೋಕ್ಕೆ ಹೊರಟಿರೋದು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು. ಪ್ರಶ್ನೆ ಪತ್ರಿಕೆ ಮೌಲ್ಯಮಾಪನಕ್ಕೆ ಸಹಕಾರಿಯಾಗುತ್ತೆ. ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಂದ್ರೆ ನೀಲನಕ್ಷೆ ಎನ್ನುವ ರೂಪುರೇಷೆಯನ್ನು ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಈ ನೀಲನಕ್ಷೆಯನ್ನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿದರೆ ಒಂದಷ್ಟು ವಿಚಾರಗಳು ನಮಗೆ ಗೊತ್ತಿರಬೇಕಾಗುತ್ತೆ. ಆ ವಿಚಾರಗಳ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿ ನೀಲನಕ್ಷೆಯನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾದರೆ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಅಂತೇಳಿ ಒಂದು ಪ್ರಮುಖವಾದ ಅಂಶ. ಇಲ್ಲಿ ಉದ್ದಿಷ್ಟವಾರು ನಾವು ಪ್ರಶ್ನೆಗಳನ್ನು ಅಥವಾ ಅಂಕಗಳನ್ನು ಹಂಚಿಕೆ ಮಾಡ್ಕೊಳ್ಬೇಕಿಲ್ಲಿ. ಪ್ರತಿಯೊಂದು ವಿಷಯಕ್ಕೂ ಉದ್ದಿಷ್ಟಗಳು ಇದ್ದೇ ಇರುತ್ತೆ. ಭಾಷಾ ವಿಷಯಗಳಾಗ್ಬೋದು, ಐಚ್ಛಿಕ ವಿಷಯಗಳಾಗ್ಬೋದು, ಉದ್ದಿಷ್ಟಗಳಂತೂ ಇರುತ್ತೆ. ಭಾಷಾ ವಿಷಯಗಳಿಗೆ ಒಂದು ರೀತಿಯ ಉದ್ದಿಷ್ಟಗಳಿರುತ್ತೆ, ಐಚ್ಛಿಕ ವಿಷಯಗಳಿಗೆ ಒಂದು ರೀತಿಯ ಉದ್ದಿಷ್ಟ ಇರುತ್ತೆ. ಆ ಉದ್ದಿಷ್ಟಗಳ ಅನುಸಾರ ನಾವು ತಯಾರಿಸುವ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಎಷ್ಟಿರಬೇಕು, ಎಂತಹ ರೀತಿಯ ಪ್ರಶ್ನೆಗಳು ಎಷ್ಟಿರಬೇಕು ಎನ್ನೋದ್ರ ಬಗ್ಗೆ ನಾವು ಒಂದು ರೂಪುರೇಷೆ ತಯಾರು ಮಾಡ್ಕೊಳ್ಬೇಕಾದ್ರೆ ಈ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ, ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು, ಯಾವುದೇ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾದಾಗ ಈ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಬಹಳ ಪ್ರಮುಖವಾದದ್ದು. ಈ ಒಂದು ಉದ್ದಿಷ್ಟವಾರು ಏನು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಮಾಡ್ಕೊಳ್ತೀವೋ ಇದರ ಆಧಾರದಲ್ಲೇ ಪ್ರಶ್ನೆ ಪತ್ರಿಕೆ ನಿಂತಿರುತ್ತೆ. 100ಕ್ಕೆ 80 ಭಾಗ ಈ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ನಿಂತಿರುತ್ತೆ. ಇಲ್ಲಿ ನೋಡೋಣ. ಈಗ ನಾನಿಲ್ಲಿ ಉದಾಹರಣೆಯನ್ನಾಗಿ ತೊಗೊಂಡಿದ್ದೀನಿ, ಒಂದು ಐಚ್ಛಿಕ ವಿಷಯದ ಬಗ್ಗೆ ತೊಗೊಂಡಿದ್ದೀನಿ. ಇಲ್ಲಿ ಐಚ್ಛಿಕ ವಿಷಯದ ಉದ್ದಿಷ್ಟಗಳು ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ. ಇವು ಐಚ್ಛಿಕ ವಿಷಯದ ಉದ್ದಿಷ್ಟಗಳಾಗಿರುತ್ತೆ. ಈ ಒಂದು ಉದಾಹರಣೆ ಮೂಲಕ ನಾನಿಲ್ಲಿ ಒಂದು ಟೇಬಲನ್ನು ಬರ್ಕೊಂಡಿದ್ದೀನಿ. ಶೇಕಡ, ಅಂಕ, ಪ್ರಶ್ನೆ. ಇಲ್ಲಿ ಐಚ್ಛಿಕ ವಿಷಯದ ಒಂದು ಪ್ರಮುಖವಾದಂತಹ ಉದ್ದಿಷ್ಟವಾದಂತಹ ಜ್ಞಾನ. ಈ ಜ್ಞಾನಕ್ಕೆ 25% ನಾನಿಲ್ಲಿ ಉದಾಹರಣೆಯನ್ನಾಗಿ ತೊಗೊಂಡಿದ್ದೀನಿ. ಇದು ಒಂದು ಮಾದರಿ. ಇಲ್ಲಿಗೆ 25 ಅಂಕಗಳಾದರೆ ಒಟ್ಟು 40 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾಗುತ್ತೆ. 24 ಪ್ರಶ್ನೆಗಳನ್ನು ಒಳಗೊಂಡಿರಬೇಕಾಗುತ್ತೆ. ಇಲ್ಲಿ ಜ್ಞಾನಕ್ಕೆ 25% ಆದರೆ 40 ಅಂಕಗಳಿಗೆ 10 ಅಂಕ ಬರುತ್ತೆ. ಇಲ್ಲಿ ನಾವಿಲ್ಲಿ ಸ್ವಲ್ಪ ಗುಣಾಕಾರವನ್ನು ಮಾಡ್ಕೋಬೇಕಾಗುತ್ತೆ. 100ಕ್ಕೆ 25 ಆದರೆ 40ಕ್ಕೆ ಎಷ್ಟು? 25 × 40/100 ಮಾಡಿದ್ರೆ 10 ಬರುತ್ತೆ. ಆನಂತರ ಪ್ರಶ್ನೆಗಳಿಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸಬೇಕು ಎಂದುಕೊಂಡಿರುವ ಪ್ರಶ್ನೆಗಳು 24 ಆಗಿರೋದ್ರಿಂದ 25 × 24/100 6 ಪ್ರಶ್ನೆ ಬರುತ್ತೆ. ಈ ರೀತಿ ನಾವು ಲೆಕ್ಕಾಚಾರವನ್ನು ಮಾಡ್ಕೋಬೇಕಾಗತ್ತೆ. ಆನಂತರ ತಿಳುವಳಿಕೆಗೆ ಬಂದರೆ 45% ನಾನಿಲ್ಲಿ ಮಾದರಿಯಾಗಿ ಅಥವಾ ಉದಾಹರಣೆಯಾಗಿ ಅಷ್ಟೊಂದು ಪರ್ಸೆಂಟೇಜನಲ್ಲಿ ಕೊಟ್ಟಿದ್ದೀನಿ. 45 × 40/100 18, 45 × 24/100 11. ಈ ರೀತಿ ಅಂಕಗಳನ್ನು, ಪ್ರಶ್ನೆಗಳನ್ನು ನಾವಿಲ್ಲಿ 40 ಅಂಕಗಳು ಮತ್ತು 24 ಪ್ರಶ್ನೆಗಳ ಆಧಾರದಲ್ಲಿ ನಾವಿಲ್ಲಿ ಪರ್ಸೆಂಟೇಜ್ ಮೂಲಕ ಎಷ್ಟು ಅಂಕಗಳು ಮತ್ತು ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತೇಳಿ ನಾವು ನೋಡ್ಕೋಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ನಾನು ಹೇಳಿದೆ 40 ಅಂಕಗಳು ಮತ್ತು 24 ಪ್ರಶ್ನೆಗಳು. ಏನು 2 ನಂಬರು ಅಷ್ಟಕ್ಕೆ ಮಾಡಬೇಕಾ? 40 ಅಂಕಗಳಿಗೆ ಮಾಡಬೇಕಾ ಪ್ರಶ್ನೆ ಪತ್ರಿಕೆ? ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ಅಥವಾ 24 ಪ್ರಶ್ನೆಗೆ ಮಾಡ್ಕೋಬೇಕಾ ಅಂತ ಒಂದು ಸಂಶಯ ಉಂಟಾಗಬಹುದು ನಿಮಗೆ. ವೀಕ್ಷಕರೇ, ಇಲ್ಲಿ ಈ ನೀಲನಕ್ಷೆ ಎಂದಾಕ್ಷಣ ಮೊದಲನೇ ವರ್ಡು ಫ್ಲೆಕ್ಸಿಬಲ್, ಎರಡನೇ ವರ್ಡು ಅಕ್ಯುರೇಟ್. ಈ ಎರಡೂ ಶಬ್ದಗಳನ್ನು ಅನ್ವಯಿಸಿಕೊಂಡು ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹೇಳಿದೆ ಫ್ಲೆಕ್ಸಿಬಲ್ ಅಂತೇಳಿ. ಯಾವೆಲ್ಲ ಅಂಶಗಳು ಫ್ಲೆಕ್ಸಿಬಲ್ ಆಗಿರುತ್ತೆ, ಶಿಕ್ಷಕರಿಗೆ ಮುಕ್ತವಾಗಿ ಆ ಒಂದು ಫ್ಲೆಕ್ಸಿಬಲ್ ಅಂಶಗಳನ್ನು ಒಳಪಡಿಸಿಕೊಳ್ಳಬಹುದು, ಯಾವೆಲ್ಲ ವಿಷಯಗಳು ಅಕ್ಯುರೇಟಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ವೀಕ್ಷಕರು, ಇಲ್ಲಿ ನಾನು ಹೇಳಿದೆ, ಇಲ್ಲಿ 25% ಜ್ಞಾನ, ತಿಳುವಳಿಕೆ 45%, ಅನ್ವಯ 10%, ಕೌಶಲ 20% ಅಂತ ಒಟ್ಟು 100%. ಈ ಶೇಕಡ ಏನಿದೆ ಇದು ಫ್ಲೆಕ್ಸಿಬಲ್. ಇದನ್ನು ಆಯಾ ಶಿಕ್ಷಕರು ಅವರ ವಿದ್ಯಾರ್ಥಿಗಳ ಕಲಿಕಾ ವೇಗ ಆಗ್ಬೋದು, ಅಥವಾ ಮಾನಸಿಕ ಮಟ್ಟ ಆಗ್ಬೋದು, ಅವರ ಮಾನಸಿಕ ವಯಸ್ಸಾಗ್ಬೋದು, ಅವರ ತರಗತಿಗಳಾಗ್ಬೋದು, ಅಥವಾ ಆ ವಿಷಯದ ಮೇಲೆ ಅವಲಂಬಿತವಾಗಿರೋ ಕೆಲವು ಅಂಶಗಳಿರ್ಬೋದು. ಇಷ್ಟನ್ನೆಲ್ಲ ಅಂಶಗಳನ್ನು ಗಮನಿಸಿಕೊಂಡು ಈ ಒಂದು ಶೇಕಡವನ್ನು ಆಯಾ ಶಿಕ್ಷಕರು ಅವರವರ ವಿವೇಚನೆಗೆ ಬಿಟ್ಟಂತೆ ಬದಲಾವಣೆ ಮಾಡಿಕೊಳ್ಳಬಹುದು. ಇದು ಫ್ಲೆಕ್ಸಿಬಲ್. ಆನಂತರ ಇಲ್ಲಿ ಅಕ್ಯುರೇಟ್ ಅಂತ ಇನ್ನೊಂದು ವರ್ಡ್ ಹೇಳಿದೆ ನಾನು.
ನಾವೇನು ಫ್ಲೆಕ್ಸಿಬಲ್ಲಾಗಿ ಒಂದು ನಿರ್ಧಾರಿತ ಶೇಕಡ ಅಂಶವನ್ನು ಏನು ತೊಗೊಂಡಿದ್ದೀವಿ, ಏನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದರ ಪ್ರಕಾರ ಅಕ್ಯುರೇಟಾಗಿ ಲೆಕ್ಕಾಚಾರ ಮಾಡಬೇಕು. ಅಕ್ಯುರೇಟಾಗಿ ನಾವಿಲ್ಲಿ ನಮೂದು ಮಾಡಬೇಕಾಗತ್ತೆ. ಅಕ್ಯುರೇಟಾಗಿ ಅಂಕಗಳು, ಪ್ರಶ್ನೆಗಳನ್ನು ತೆಗಿಬೇಕಾಗತ್ತೆ, ಪ್ರಶ್ನೆ ಪತ್ರಿಕೆಯಲ್ಲಿ ಅಳವಡಿಸಬೇಕಾಗತ್ತೆ. ಇದು ಫ್ಲೆಕ್ಸಿಬಲ್ ಮತ್ತು ಅಕ್ಯುರೇಟು ಇವೆರಡೂ ವರ್ಡ್ಗಳನ್ನು ಅನ್ವಯಿಸ್ಕೊಂಡ್ರೆ ಈ ಒಂದು ನೀಲನಕ್ಷೆ ಮಾಡಲಿಕ್ಕೆ ಸುಲಭವಾಗುತ್ತೆ. ಇಲ್ಲಿ ನಾನು ಒಂದು ಉದಾಹರಣೆಯಾಗಿ, ಒಂದು ಮಾದರಿಯಾಗಿ ಹೇಳ್ತಿದ್ದೀನಿ ಹೊರತು ಈ ಶೇಕಡವನ್ನು ಇದು ಇಷ್ಟೇ ಇರಬೇಕು ಅಂತೇನಿಲ್ಲ. ಆಯಾ ವಿಷಯದ, ಆಯಾ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ಅಥವಾ ಕಲಿಕಾ ವೇಗ ಆಗಿರ್ಬೋದು, ಅಥವಾ ಸಮಯ, ಆ ಒಂದು ಪರೀಕ್ಷೆಯ ಸಮಯ ಅಥವಾ ವಿಷಯಾಂಶಗಳು, ಆ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ, ಇವುಗಳನ್ನೆಲ್ಲ ಯೋಚಿಸಿ ಆಯಾ ಶಿಕ್ಷಕರು ಈ ಒಂದು ಶೇಕಡವನ್ನು ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋಬಹುದು. ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನದಲ್ಲಿ ಎಷ್ಟು ಕೊಡಬೇಕು, ತಿಳುವಳಿಕೆಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಆಯಾ ಶಿಕ್ಷಕರೇ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ. ಒಟ್ಟಾರೆ ಈ ಶೇಕಡ ಎನ್ನುವುದು ಫ್ಲೆಕ್ಸಿಬಲ್ ಆಗಿರುತ್ತೆ. ನಾವೇನು ಫ್ಲೆಕ್ಸಿಬಲ್ಲಾಗಿ ಒಂದು ಶೇಕಡವನ್ನು ನಾವಿಲ್ಲಿ ಪರ್ಸೆಂಟೇಜನ್ನು ತೊಗೊಂಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆಯೇ ಅಕ್ಯುರೇಟಾಗಿ ನೀಲನಕ್ಷೆಯನ್ನು ತಯಾರು ಮಾಡಬೇಕು ಅನ್ನೋದು. ಇದಕ್ಕೆ ನಾವು ಹೇಳ್ತೀವಿ ಫ್ಲೆಕ್ಸಿಬಲ್ ಆ್ಯಂಡ್ ಅಕ್ಯುರೇಟು. ಇವು ನೀಲನಕ್ಷೆಯ ಪ್ರಮುಖ ಲಕ್ಷಣಗಳು. ವೀಕ್ಷಕರೇ, ನಾವೀಗ ಮುಂದೆ ಹೋಗೋಣ. ಇಲ್ಲಿ ಅನ್ವಯಕ್ಕೆ 10%ಗೆ 4 ಅಂಕ ಬರುತ್ತೆ, 2 ಪ್ರಶ್ನೆ ಬರುತ್ತೆ. ಕೌಶಲ್ಯಕ್ಕೆ 20% ಕೊಟ್ಟಿದ್ದೀನಿ, 8 ಅಂಕ ಬರುತ್ತೆ, 5 ಪ್ರಶ್ನೆ ಬರುತ್ತೆ. ಹಾಗಾದರೆ ಇಲ್ಲಿ 40 ಪ್ರಶ್ನೆ 40 ಅಂಕಗಳು 24 ಪ್ರಶ್ನೆ ಅನ್ನೋದಕ್ಕೆ ನಾನು ಹೇಳಬೇಕು. ಇಲ್ಲಿ 40 ಅಂಕಗಳಿಗೆ ಯಾಕೆ ನಾವು ಇಟ್ಕೊಂಡಿದ್ದೀವಿ, ಅಥವಾ 24 ಪ್ರಶ್ನೆಗಳಿಗೆ ಯಾಕೆ ಇಟ್ಕೊಂಡಿದ್ದೀವಿ, ಅಥವಾ 25 ಪ್ರಶ್ನೆ ಮಾಡ್ಬೋದಲ್ಲ, 26 ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಇಲ್ಲಿ ಆ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ತಕ್ಕಂತೆ ಇಲ್ಲಿ ನಾನು ಈ ವಿಷಯವನ್ನು ನಿಮ್ಮ ಹತ್ರ ನಾನು ಹೇಳ್ತಿರೋದು 4ನೇ ತರಗತಿ 5, 6, 7, 8 ಈ ತರಗತಿಗಳ ವಿದ್ಯಾರ್ಥಿಗಳ ಮಟ್ಟಕ್ಕೆ ನಾನು ಒಂದು ವಿಷಯವನ್ನು ಫ್ರೇಮ್ ಮಾಡಿದ್ದೀನಿ. ಇಲ್ಲಿ ಆ ಒಂದು ವಿದ್ಯಾರ್ಥಿಗಳ ಮಾನಸಿಕ ಮಟ್ಟ ಅಥವಾ ಅವರ ಒಂದು ಪಠ್ಯಪುಸ್ತಕ, ಪಠ್ಯ ವಿಷಯಾಂಶಗಳು ಅಥವಾ ಪರೀಕ್ಷೆ ಬರೆಯುವ ಸಮಯ, ಇವುಗಳನ್ನೆಲ್ಲ ಆಧಾರವಾಗಿಟ್ಟುಕೊಂಡು ಇಲಾಖೆಯವರು ಈ ಒಂದು 40 ಅಂಕಗಳಿಗೆ 24 ಪ್ರಶ್ನೆಗಳಿಗೆ ಸೂಕ್ತವಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸಾಹಿತ್ಯದಲ್ಲಿ ನಾನು ಅದನ್ನು ನೋಡ್ಪಟ್ಟಿದ್ದೆ. ಹಾಗಾಗಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದೆ ನಾನು. ಈ 40 ಅಂಕಗಳಿಗಿನ್ನೂ ಹೆಚ್ಚು ತೊಗೋಬೋದಾ, ಅಥವಾ 24 ಪ್ರಶ್ನೆಗಿಂತ ಕಡಿಮೆ ಅಥವಾ ಹೆಚ್ಚು ಮಾಡ್ಕೋಬೋದಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀಲನಕ್ಷೆ ತಯಾರು ಮಾಡಲಿಕ್ಕೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ಇದು ಸಾಮಾನ್ಯವಾಗಿ 40 ಅಂಕಗಳಿಗೆ 24 ಪ್ರಶ್ನೆಗಳಿಗೆ ಮಾಡಿದರೆ ಆ ಒಂದು ಮಕ್ಕಳಿಗೆ, ಆ ಒಂದು ಮಾನಸಿಕ ಮಟ್ಟಕ್ಕೆ, ಆ ಒಂದು ವಿಷಯಾಂಶಗಳಿಗೆ, ಆ ಒಂದು ಸಮಯಕ್ಕೆ ಸರಿ ಹೊಂದುವಂತಹ ಅಂಶಗಳಿವೆರಡು. ಹಾಗಾಗಿ ಒಂದಷ್ಟು ಸಾರಿ ಈ 40 ಅಂಕಗಳಿಗೆ ಬರುತ್ತೆ, ನೀಲನಕ್ಷೆ ತಯಾರು ಮಾಡಬೇಕಾದಾಗ ಪ್ರಶ್ನೆಗಳು ಏರುಪೇರಾಗ್ಬೋದು. ಅದಕ್ಕೆ ಇನ್ನೊಂದು ನಿಯಮ ಇದೆ, 21 ಪ್ರಶ್ನೆಯಿಂದ 27 ಪ್ರಶ್ನೆವರೆಗೂ ಅವಕಾಶ ಇದೆ, ಬಳಸ್ಕೋಬಹುದು. ಕೆಲವು ಸಾರಿ ಬರೋದಿಲ್ಲ, 40 ಅಂಕಗಳಿಗೆ 24 ಪ್ರಶ್ನೆಗಳಿಗೆ ಬರೋದೇ ಇರ್ಬೋದು. ಆವಾಗ ಒಂದಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ ಅಲ್ಲಿ ಪ್ರಶ್ನೆಗಳು. 21 ಪ್ರಶ್ನೆಯಿಂದ 27 ಪ್ರಶ್ನೆವರೆಗೂ ಒಂದಷ್ಟು ಪ್ರಶ್ನೆಗಳನ್ನು ವ್ಯತ್ಯಾಸ ಮಾಡ್ಕೋಬಹುದಾಗುತ್ತೆ. ಈ 40 ಅಂಕಗಳು ಮಾತ್ರ 40 ಅಂಕಗಳಿಗೆ ಮಾಡ್ಕೋಬೇಕಾಗತ್ತೆ. ಆನಂತರ ಮುಂದೆ ಹೇಳ್ತೀನಿ, ಅದು 40 ಅಂಕಗಳಿಗೆ ಎಷ್ಟು ಪರ್ಸೆಂಟೇಜು ಮುಂದೆ ಎಂಟ್ರಿ ಮಾಡೋದು ಅದ್ರ ಬಗ್ಗೆ ನಾನು ಸ್ವಲ್ಪ ಮುಂದೆ ಕೊನೆಗೆ ಹೇಳ್ತೀನಿ. ವೀಕ್ಷಕರಿಗೆ ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ಹಂಚಿಕೊಂಡೆ. ಇದು ಪ್ರಮುಖ, ನೀಲನಕ್ಷೆ ತಯಾರು ಮಾಡಲಿಕ್ಕೆ ಇದು 100ಕ್ಕೆ 80 ಭಾಗ ಪ್ರಮುಖ. ಹಾಗಾಗಿ ಇದನ್ನು ನೀಟಾಗಿ ಅಚ್ಚುಕಟ್ಟಾಗಿ ನಾವು ಮಾಡಿಕೊಂಡಾಗ ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಪ್ರಶ್ನೆಗಳ ಸ್ವರೂಪವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ. ವೀಕ್ಷಕರೇ, ನಾನು ಆಗಲೇ ಹೇಳಿದೆ, ಉದ್ದಿಷ್ಟವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ ಮಾತ್ರ ಬಹಳ ಪ್ರಮುಖವಾದದ್ದು. ಹಾಗಾದರೆ ಪ್ರಶ್ನೆಗಳ ಸ್ವರೂಪವಾರು ಪ್ರಮುಖ ಅಲ್ಲವೇ ಅನ್ನಿಸ್ಬೋದು. ಇವು ಸಹ ಪ್ರಮುಖವೇ, ಆದರೆ ಒಂದಷ್ಟು ಬದಲಾವಣೆಗಳು ಇರುತ್ತೆ. ಇಲ್ಲಿ ನೋಡೋಣ ಏನು ಬದಲಾವಣೆಗಳು. ವೀಕ್ಷಕರಲ್ಲಿ ಪ್ರಶ್ನೆಗಳ ಸ್ವರೂಪ, ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ತಯಾರು ಮಾಡಿ ಅಳವಡಿಸಬೇಕು ಅನ್ನೋದ್ರ ಬಗ್ಗೆ ಇದೆ. ಇಲ್ಲಿ ಪ್ರಶ್ನೆಗಳ ಸ್ವರೂಪ ಅಂತ ಹೇಳಿದರೆ ನಾನು ಉದಾಹರಣೆಯಾಗಿ ತೊಗೊಂಡಿದ್ದೀನಿ ಅಷ್ಟೇ. ವಸ್ತುನಿಷ್ಠ, ಕಿರು ಉತ್ತರ, ದೀರ್ಘ ಉತ್ತರ, ಇಷ್ಟೇ ನಾ ಪ್ರಶ್ನೆಗಳ ಸ್ವರೂಪ ಅಂತ ನೀವು ಸಂಶಯ ಬರ್ಬೋದು ನಿಮ್ಮಲ್ಲಿ. ಪ್ರಶ್ನೆಗಳ ಸ್ವರೂಪ ಒಂದಕ್ಕಿಂತ ಹೆಚ್ಚಿರ್ಬೋದು. ನಾನು ಉದಾಹರಣೆಯಾಗಿ 3 ತೊಗೊಂಡಿದ್ದೀನಿ. ಕೆಲವರು ಪ್ರಶ್ನೆಗಳ ಸ್ವರೂಪವನ್ನು 4 ಮಾಡ್ಕೋಬೋದು, 5 ಮಾಡ್ಕೋಬೋದು. ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ವಸ್ತುನಿಷ್ಠ ಅಂತ ಹೇಳಿದೆ, ಕಿರು ಉತ್ತರ, ದೀರ್ಘ ಉತ್ತರ, ಈ ಥರದ್ದು ಇನ್ನೂ ಬೇರೆ ಬೇರೆ ಥರದ್ದು ಮಾಡ್ಕೋಬೋದು. ಪ್ರಶ್ನೆಗಳ ಸ್ವರೂಪ ಆಯಾ ಶಿಕ್ಷಕರ ವಿವೇಚನೆ ಬಿಟ್ಟಿದ್ದು. ನಾನು ಉದಾಹರಣೆಯಾಗಿ ಇಲ್ಲಿ 3 ಪ್ರಶ್ನೆಗಳ ಸ್ವರೂಪಗಳನ್ನು ತೊಗೊಂಡಿದ್ದೀನಿ. ಇಲ್ಲಿ ಶೇಕಡ ಇದೆ, ಅಂಕ ಇದೆ, ಪ್ರಶ್ನೆ ಇದೆ. ಇಲ್ಲಿ ವೀಕ್ಷಕರೇ, ಇಲ್ಲಿ ವಸ್ತುನಿಷ್ಠ 27.5%ಗೆ ಅಂಕಗಳು 11 ಆಗುತ್ತೆ, ಪ್ರಶ್ನೆಗಳು 11 ಆಗುತ್ತೆ.
ಇಲ್ಲಿ ಒಂದು ಪ್ರಮುಖವಾದ ವಿಚಾರ ಏನಂತ ಹೇಳಿದರೆ, ಈ ಪ್ರಶ್ನೆಗಳ ಸ್ವರೂಪಕ್ಕೆ ತಕ್ಕಂತೆ ಶೇಕಡ ಮತ್ತು ಅಂಕ ಅಷ್ಟೇ ಇಲ್ಲಿ ಅಪ್ಲೈ ಆಗೋದು. ಈ ಪ್ರಶ್ನೆಗಳಿಗೆ ಈ ಶೇಕಡ ಅನ್ವಯ ಆಗಲ್ಲ. ಈ ಶೇಕಡ ಬರೀ ಅಂಕಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಇಲ್ಲಿ ಈ ಪ್ರಶ್ನೆಗಳ ವಿಚಾರಕ್ಕೆ ಬಂದರೆ ಶೇಕಡ ಅನ್ವಯ ಆಗೋದಿಲ್ಲ. ಯಾಕಂತೇಳಿದ್ರೆ ವಸ್ತುನಿಷ್ಠ ಪ್ರಶ್ನೆ ಅಂದ ತಕ್ಷಣ ಅಲ್ಲಿ ಬರೀ 1 ಅಂಕದ ಪ್ರಶ್ನೆಯೂ ಇರ್ಬೋದು ಅಥವಾ 2 ಅಂಕದ ಪ್ರಶ್ನೆಯೂ ಇರ್ಬೋದು. ಆಮೇಲೆ ಕಿರು ಉತ್ತರ ಅಂತ ಬಂದಾಗ ಪ್ರಶ್ನೆಗಳು ಅದರಲ್ಲೂ 1 ಅಂಕದ್ದು ಇರುತ್ತೆ, 2 ಅಂಕದ್ದು ಇರುತ್ತೆ. ಈ ರೀತಿ ಬದಲಾವಣೆ ಇರೋದರಿಂದ ಅಲ್ಲಿ ಪ್ರಶ್ನೆಗಳ ಸಂಖ್ಯೆಯನ್ನು ಮಾತ್ರ ಇಲ್ಲಿ 24 ನಾವು ಕೌಂಟ್ ಮಾಡ್ಕೋತೀವಿ. ಆನಂತರ ಈ ಶೇಕಡವಾರು ಈ ಪ್ರಶ್ನೆಗಳಿಗೆ ಅನ್ವಯ ಆಗೋದಿಲ್ಲ, ಅಂಕಗಳಿಗೆ ಮಾತ್ರ ಅನ್ವಯಿಸುತ್ತೆ. ಇದು ವಸ್ತುನಿಷ್ಠ ಕಿರು ಉತ್ತರ ದೀರ್ಘ ಉತ್ತರ. ಇದು ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಉದಾಹರಣೆಯಾಗಿ ಬ್ಲೂ ಪ್ರಿಂಟ್ ಮಾದರಿಯನ್ನು ತಗೊಂಡು ಒಂದು ವಿಷಯಕ್ಕೆ ಎಕ್ಸಾಂಪಲ್ ಆಗಿ ತೊಗೊಂಡು ನಾನು ಈ ವಸ್ತುನಿಷ್ಠ ಕಿರು ಉತ್ತರ ದೀರ್ಘ ಉತ್ತರ ಬಗ್ಗೆ ಇನ್ನಷ್ಟು ವಿವರಣೆಯನ್ನು ನೀಡುತ್ತೇನೆ ವೀಕ್ಷಕರಿಗೆ. ಮುಂದೆ ಹೋಗೋದಾದರೆ ಕಠಿಣತೆಯ ಮಟ್ಟವಾರು ಅಂಕ ಪ್ರಶ್ನೆಗಳ ಹಂಚಿಕೆ. ಇಲ್ಲಿ ಕಠಿಣತೆಯ ಮಟ್ಟ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಕಠಿಣತೆಯ ಪ್ರಶ್ನೆಗಳಿರಬೇಕು, ಸುಲಭವಾದ ಪ್ರಶ್ನೆಗಳಿರಬೇಕು, ಸಾಧಾರಣವಾದ ಪ್ರಶ್ನೆಗಳಿರಬೇಕು ಅನ್ನೋದನ್ನು ನಿರ್ಧರಿಸಬಹುದು. ನೋಡಿ, ಇಲ್ಲಿ ಸುಲಭ, ಸಾಧಾರಣ, ಕಠಿಣ, ಇದು ಕಠಿಣತೆಯ ಮಟ್ಟ. ಇಲ್ಲಿ 3 ಉದಾಹರಣೆಯಾಗಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಶೇಕಡ, ಅಂಕ, ಪ್ರಶ್ನೆ. ಇಲ್ಲಿಯೂ ಸಹ ಈ ಶೇಕಡ ಅಂಕಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಪ್ರಶ್ನೆಗಳಿಗೆ ಅನ್ವಯ ಆಗೋದಿಲ್ಲ. ಮತ್ತು ಅನ್ವಯ ಆಗೋದಿಲ್ಲ ಅಂದಾಗ ಈ ಒಂದು ಪಟ್ಟಿಯಲ್ಲಿ ಪ್ರಶ್ನೆಗಳ ಕಾಲಮ್ ಯಾತಕ್ಕೆ ಅಥವಾ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಇಲ್ಲಿ ಕಠಿಣತೆಯ ಮಟ್ಟ ಒಂದು ಕಾಲಮು, ಶೇಕಡ ಒಂದು ಕಾಲಮು, ಅಂಕ ಮತ್ತು ಪ್ರಶ್ನೆ ಒಂದು ಕಾಲಮು. ಇಲ್ಲಿ ಕಠಿಣತೆಯ ಮಟ್ಟ, ಶೇಕಡ, ಅಂಕ ಈ 3 ಫಂಕ್ಷನ್ ಆಗುತ್ತೆ ಇಲ್ಲಿ. ಆದರೆ ಕಠಿಣತೆಯ ಮಟ್ಟ, ಅಂಕ, ಪ್ರಶ್ನೆ ಇವು 3 ವರ್ಕ್ ಆಗುತ್ತೆ. ಈ ಪ್ರಶ್ನೆ ವಿಚಾರ ಬಂದಾಗ ಶೇಕಡ ಫಂಕ್ಷನ್ ಆಗಲ್ಲ ಅಂತ ನಾನು ಹೇಳ್ತಿರೋದು, ಅಲ್ಲಿ ಅನ್ವಯಿಸ್ಕೊಳ್ಳೋದು ಬೇಡ ಅಂತ. ಯಾಕಂತ ಹೇಳಿದ್ರೆ ಪ್ರಶ್ನೆಗಳು ಬದಲಾವಣೆ ಇರುತ್ತೆ, ಒಂದಷ್ಟು ಪ್ರಶ್ನೆಗಿಂತ ಪ್ರಶ್ನೆಗೆ ಬದಲಾವಣೆ ಇರುತ್ತೆ. ಹಾಗಾಗಿ ಇಲ್ಲಿ ಶೇಕಡ ಅನ್ವಯ ಮಾಡ್ಕೊಳ್ಳೋದು ಬೇಡ, ಅಂಕವನ್ನು ಮಾತ್ರ ಅನ್ವಯ ಮಾಡಿಕೊಂಡ್ರೆ ಸೂಕ್ತ ಎನ್ನುವ ನನ್ನ ಭಾವನೆ. ಇಲ್ಲಿ ಸುಲಭದ ಪ್ರಶ್ನೆಗಳು 55% ಇದೆ, ಅಂದರೆ 22 ಅಂಕಗಳಿಗೆ ಪ್ರಶ್ನೆಯನ್ನು ರೂಪಿಸ್ಬೋದು ಸುಲಭವಾಗಿರೋಕ್ಕೆ. ಅದು 14 ಪ್ರಶ್ನೆಯನ್ನು ನಾನು ಉದಾಹರಣೆಯಾಗಿ ತೊಗೊಂಡಿದ್ದೀನಿ ಅಲ್ಲಿ. ಈಗ ಸುಲಭದ ಪ್ರಶ್ನೆ ಎಂದಾಕ್ಷಣ ಅದು ಇಷ್ಟು ಅಂಕದ್ದಿರಬೇಕು ಅಂತ ಏನಿಲ್ಲ. 1 ಅಂಕದ್ದು ಸುಲಭ ಆಗಿರ್ಬೋದು, ಕೆಲವು ಸಾರಿ 2 ಅಂಕದ್ದು ಸುಲಭ ಆಗಿರ್ಬೋದು, 3 ಅಂಕದ್ದು ಸಹ ಸುಲಭವಾದ ಪ್ರಶ್ನೆ ರಚಿಸ್ಬೋದು. ಕೆಲವು ಸಾರಿ ಈ ಕಠಿಣ ಅಂತ ಬಂದಾಗ 1 ಅಂಕದ ಪ್ರಶ್ನೆಯನ್ನು ಸಹ ಕಠಿಣತೆಯ ಪ್ರಶ್ನೆಯನ್ನು ರಚನೆ ಮಾಡಬಹುದು. ಹಾಗಾಗಿ ಇಲ್ಲಿ ಪ್ರಶ್ನೆಗಳಿಗೆ ಈ ಒಂದು ಶೇಕಡಕ್ಕೆ ಅನ್ವಯಿಸುವುದು ಬೇಡ ಎನ್ನುವ ಭಾವಿಸುತ್ತಾ ನಾನು ಮುಂದೆ ಹೋಗ್ತೀನಿ ವೀಕ್ಷಕರೇ. ಕೊನೆಯದಾಗಿ ಘಟಕವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆ. ವೀಕ್ಷಕರೇ, ಇಲ್ಲಿ ಘಟಕವಾರು ಅಥವಾ ಘಟಕಾಂಶಗಳನ್ನು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ನಾವೇನು ಪರೀಕ್ಷೆ ಮಾಡಲಿಕ್ಕೆ, ಪ್ರಶ್ನೆ ಪತ್ರಿಕೆ ಮಾಡಲಿಕ್ಕೆ ಹೊರಟಿದ್ದೀವೋ, ಎಷ್ಟು ಘಟಕಗಳನ್ನು ಬೋಧನೆ ಮಾಡಿದ್ದೀವೋ ಅಷ್ಟು ಘಟಕಗಳನ್ನು ಇಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ. ಒಂದೊಂದು ಘಟಕಕ್ಕೆ ಏನು ಆದ್ಯತೆ ಕೊಟ್ಟಿದ್ದೀವಿ, ನಾವು ಎಷ್ಟು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೀವಿ ಆ ಘಟಕದಲ್ಲಿ, ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಅಂತ ಇಲ್ಲಿ ಬರ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಶೇಕಡ ಅವಶ್ಯಕತೆ ಇಲ್ಲ. ಆಸಕ್ತರು ಶೇಕಡವನ್ನು ಅಳವಡಿಸಿಕೊಳ್ಳಬಹುದು, ತಪ್ಪೇನೂ ಇಲ್ಲ. ಈ ರೀತಿ ಘಟಕಗಳ ವಾರು ಅಂಕ ಮತ್ತು ಪ್ರಶ್ನೆಗಳ ಹಂಚಿಕೆಯನ್ನು ಸಹ ನಾವು ಮಾಡ್ಕೋಬೋದು. ವೀಕ್ಷಕರೇ, ಇಷ್ಟೊತ್ತು ನಾನು ಈ ನೀಲನಕ್ಷೆ ತಯಾರು ಮಾಡಲಿಕ್ಕೆ ಏನೆಲ್ಲ ವಿಷಯಾಂಶಗಳು ಗೊತ್ತಿರಬೇಕು, ಏನೆಲ್ಲ ವಿಷಯಗಳನ್ನು, ಮಾಹಿತಿಗಳನ್ನು ಸಂಗ್ರಹಿಸಬೇಕು ಎನ್ನುವುದ್ರ ಬಗ್ಗೆ ಸ್ಥೂಲವಾಗಿ ಒಂದಷ್ಟು ವಿಚಾರವನ್ನು ನಿಮಗೆ ಹಂಚಿಕೊಂಡೆ. ವೀಕ್ಷಕರೇ, ಪ್ರಮುಖವಾಗಿ ಹೇಳ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ 2021-22ನೇ ವರ್ಷ ಪರ್ಯಾಯ ಶೈಕ್ಷಣಿಕ ಯೋಜನೆ ಅಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು, ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಕ್ಕಳಿಗೆ ತಲುಪಿಸೋದ್ರಿಂದ DSERT ಅವರು ಶಿಕ್ಷಕರಿಗೆ ಸಿದ್ಧಪಡಿಸಲಾದ ಸಂಪನ್ಮೂಲವನ್ನು ನೀಡಿರುವುದರಿಂದ ಇಲ್ಲಿ ಈ ಘಟಕಗಳ ವಾರು ನಾವು ಇಲ್ಲಿ ಅಂಕ ಮತ್ತು ಪ್ರಶ್ನೆಗಳನ್ನು ರಚನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆನಂತರ ಇಲ್ಲಿ 2021-22ಕ್ಕೆ ಮಾತ್ರ ಅನ್ವಯಿಸುತ್ತೆ ನಾನೀಗ ಹೇಳ್ತಕ್ಕಂಥ ವಿಚಾರ. ಪರ್ಯಾಯ ಶೈಕ್ಷಣಿಕ ಯೋಜನೆ ಇದರ ಅಡಿಯಲ್ಲಿ ಮಾನ್ಯ DSERT ಅವರು ನೀಡಿರುವ ಮಾಹೆಯಾನ ಸಂಪನ್ಮೂಲ ಏನಿದೆ ಅದರಲ್ಲಿ ಒಂದಷ್ಟು ಘಟಕಗಳ ವಿಚಾರ ಕಡಿಮೆ ಇದೆ. ಒಂದು ಘಟಕದಲ್ಲಿ ಉದಾಹರಣೆಗೆ 4 ಕಲಿಕಾಂಶಗಳಿದ್ದರೆ ಇಲಾಖೆ ಆಯ್ಕೆ ಮಾಡಿರೋದು 4ಕ್ಕಿಂತ ಕಡಿಮೆ ಕಲಿಕಾಂಶಗಳನ್ನು ಆಯ್ಕೆ ಮಾಡಿಕೊಂಡಿದೆ. ಅಷ್ಟಕ್ಕೆ ಕಲಿಕಾ ಚಟುವಟಿಕೆಗಳನ್ನು ರೂಪಿಸಿ, ಮೌಲ್ಯಮಾಪನವನ್ನು ರೂಪಿಸಿ ಸಂಪನ್ಮೂಲವನ್ನು ನೀಡಿದೆ.
ಹಾಗಾಗಿ ಯಾವೆಲ್ಲ ಕಲಿಕಾಂಶಗಳನ್ನು ಬೋಧಿಸಿರುತ್ತೇವೆಯೋ ಆ ಕಲಿಕಾಂಶಗಳಿಗೆ ಮಾತ್ರ ಪ್ರಶ್ನೆಯನ್ನು ತೆಗಿಬೇಕಾಗತ್ತೆ. ಒಂದು ಘಟಕ, ಉದಾಹರಣೆಯಾಗಿ ಒಂದು ಘಟಕ ಇದೆ, ಆ ಘಟಕದಲ್ಲಿ ಏನೆಲ್ಲ ಕಲಿಕಾಂಶಗಳಿದಾವೋ ಆ ಎಲ್ಲ ಕಲಿಕಾಂಶಗಳಿಗೂ ಪ್ರಶ್ನೆ ತೆಗೆಯುವ ಹಾಗಿಲ್ಲ ಈ ವರ್ಷ ಮಾತ್ರ. ಯಾಕಂದರೆ ಇಲಾಖೆ ನೀಡಿರುವ ಸಂಪನ್ಮೂಲದಲ್ಲಿ ಏನೆಲ್ಲ ಕಲಿಕಾಂಶಗಳಿದ್ದಾವೆ ಆ ಕಲಿಕಾಂಶಗಳಿಗೆ ಮಾತ್ರ ಪ್ರಶ್ನೆಗಳನ್ನು ರೂಪಿಸಿದರೆ ಪರೀಕ್ಷೆಗೆ ಮತ್ತು ಪ್ರಶ್ನೆ ಪತ್ರಿಕೆಗೆ ಒಂದು ಮಹತ್ವ ಇರುತ್ತೆ ಅಂತ ನಾನು ಭಾವಿಸುತ್ತೇನೆ. ಯಾಕಂತ ಹೇಳಿದ್ರೆ ಬೋಧಿಸದೇ ಇರುವ ಕಲಿಕಾಂಶಗಳಿಗೆ ಪ್ರಶ್ನೆ ಕೊಡುವುದು ಸೂಕ್ತವಲ್ಲ ಎನ್ನುವ ಭಾವನೆಯಿಂದ ಈ ವಿಷಯವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಅದೇನು ಬಹಳ ಸುಲಭವಾದ ಕಾರ್ಯವೇ ಅದು. ಹೇಗೆಂದರೆ ಒಂದು ಘಟಕದಲ್ಲಿ ಏನು ಕಲಿಕಾಂಶ ನೀಡಿದರೆ ಆ ಕಲಿಕಾಂಶಗಳನ್ನು ಇಲ್ಲಿ ಬರ್ಕೊಂಡು ಆ ಕಲಿಕಾಂಶಗಳಿಗೆ ಪ್ರಶ್ನೆಗಳನ್ನು ರೂಪಿಸಿದರೆ ಮುಗೀತು. ಇಲ್ಲಿ ಎಲ್ಲ ಕಲಿಕಾಂಶಗಳು, ಉದಾಹರಣೆಗೆ ಒಂದು ಘಟಕದಲ್ಲಿ ಒಂದು 4 ಕಲಿಕಾಂಶ ಆಯ್ಕೆ ಮಾಡಿಕೊಂಡಿದೆ, ಇಲಾಖೆ ಸಂಪನ್ಮೂಲ ನೀಡಿದೆ ಅಂದರೆ ಅಷ್ಟು ಇಲ್ಲಿ ಬರೆದುಕೊಳ್ಳುವುದು ಜಾಗ, ಸ್ಥಳಾವಕಾಶ ಸಾಕಾಗುವುದಿಲ್ಲ. ಆ ದೃಷ್ಟಿಯಿಂದ ಈ ಒಂದು ಘಟಕವಾರು ಅಂಕ ಪ್ರಶ್ನೆಗಳ ಹಂಚಿಕೆ ಇದೊಂದು ನಮೂನೆ ಏನಿದೆ, ಇದಕ್ಕೆ ಇನ್ನೊಂದು ನಮೂನೆಯನ್ನು ಹಾಕೋಬೇಕಾಗುತ್ತೆ. ಈ ಒಂದು ಘಟಕ ಇಲ್ಲಿ ಬರೆದಾಗ ಇನ್ನೊಂದು ಹಾಳೆಯಲ್ಲಿ ಆ ಘಟಕದ ಕೆಳಗಡೆ ಆಯ್ಕೆಯಾಗಿರುವ ಕಲಿಕಾಂಶಗಳ ಪಟ್ಟಿ, ಆ ಕಲಿಕಾಂಶಗಳು ಬರಿಬೇಕಾಗುತ್ತೆ. ಆ ಕಲಿಕಾಂಶಗಳ ಮುಂದೆ ಆ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳಿರುವ ಪ್ರಶ್ನೆ ಬರ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ನಾವು ಆ ಕಲಿಕಾಂಶಗಳು ಮತ್ತು ಆ ಕಲಿಕಾಂಶದಲ್ಲಿ ನಾವು ರೂಪಿಸಿರುವ ಪ್ರಶ್ನೆಗಳನ್ನು ಒಂದು ಪಟ್ಟಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಆ ಘಟಕದ ಹೆಸರು ಬರೆದು ಸಾಕಾಗುತ್ತೆ. ಇದರ ಹಿಂದಿನ ಹಾಳೆಯಲ್ಲಿ ಇರುತ್ತೆ ಈ ಒಂದು ಘಟಕದಲ್ಲಿ ಯಾವ ಕಲಿಕಾಂಶ ನೀಡಿದ್ರು, ಯಾವ ಕಲಿಕಾಂಶ ಬೋಧಿಸಿದ್ದೀವಿ, ಯಾವ ಕಲಿಕಾಂಶದಲ್ಲಿ ಯಾವ ಪ್ರಶ್ನೆ ಇದೆ ಅಂತ ಗೊತ್ತಾಗುತ್ತೆ. ಆ ಪ್ರಶ್ನೆಗಳನ್ನು ಈ ಒಂದು ನಿಯಮಾನುಸಾರ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಬಹುದು. ಇದು ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22 ಮಾತ್ರ. ಅಂದರೆ ಈ ಕಲಿಕಾಂಶಗಳಿಗೆ, ಘಟಕಾಂಶಗಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ವಿಚಾರ. 2022-23 ಆ ಶೈಕ್ಷಣಿಕ ವರ್ಷದಲ್ಲಿ ಭೌತಿಕ ತರಗತಿಗಳು ಸಹಜವಾಗಿ ನಡೆದರೆ ನಾವು ಈ ಕಲಿಕಾಂಶಗಳು ಅಗತ್ಯತೆ ಇರಲ್ಲ. ಅಲ್ಲಿ ಘಟಕದ ಹೆಸರು ಬರಿತೀವಿ, ಅಂಕ ಬರಿತೀವಿ, ಪ್ರಶ್ನೆ ಮಾಡ್ತೀವಿ. ಆ ಘಟಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬೇಕು ನಮಗೆ ಆ ಪ್ರಶ್ನೆಗಳನ್ನು ರಚಿಸಿಕೊಳ್ಳುತ್ತೇವೆ. ಹಾಗಾಗಿ ಇದೊಂದು ಸಣ್ಣ ಒಂದು ಬದಲಾವಣೆ. ವೀಕ್ಷಕರೀಗ ನೀಲನಕ್ಷೆ ಬಗ್ಗೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಯಾವೆಲ್ಲ ಪಟ್ಟಿಗಳನ್ನು, ಯಾವೆಲ್ಲ ನಮೂನೆಗಳನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇಷ್ಟೆಲ್ಲ ನಾವು ಪ್ರಶ್ನೆ ಪತ್ರಿಕೆಗಳ ಹಂಚಿಕೆ ಮತ್ತು ಉದ್ದಿಷ್ಟವಾರು, ಕಠಿಣತೆಯ ಮಟ್ಟ, ಪ್ರಶ್ನೆಗಳ ಸ್ವರೂಪ ಇದನ್ನೆಲ್ಲ ನಾವು ಸಿದ್ಧಪಡಿಸಿಕೊಂಡ ಮೇಲೆ ಯಾವೆಲ್ಲ ಕಲಿಕಾಂಶಗಳಿಗೆ ನಾವು ಬೋಧನೆ ಮಾಡಿದ್ದೇವೆಯೋ ಆ ಕಲಿಕಾಂಶಗಳಿಂದ ಪ್ರಶ್ನೆಗಳನ್ನು ರಚಿಸಿ ಪ್ರಶ್ನೆಗಳ ಕೋಟಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಅಂದರೆ ಪ್ರಶ್ನೆಗಳ ಪಟ್ಟಿ, ಯಾವೆಲ್ಲ ಘಟಕದಲ್ಲಿ ಯಾವ ಕಲಿಕಾಂಶಗಳಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ರಚಿಸಿಕೊಂಡಿದ್ದೇವೆ, ಪ್ರಶ್ನೆಗಳ ಪಟ್ಟಿ. ಆನಂತರ ಅದರಲ್ಲಿ ಸುಲಭವಾದ ಪ್ರಶ್ನೆಗಳು, ಸಾಧಾರಣವಾದ ಪ್ರಶ್ನೆಗಳು ಅಥವಾ ಕಠಿಣ ಪ್ರಶ್ನೆಗಳು, ಈ ರೀತಿ ನಾವೆಲ್ಲ ಬೇರೆ ಬೇರೆ ಒಂದು ಪ್ರಶ್ನೆಗಳ ಪಟ್ಟಿಯನ್ನು ಮಾಡಿಕೊಂಡು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, ಈ ರೀತಿ ನಾವು ಒಂದು ಪ್ರಶ್ನೆಗಳ ಪಟ್ಟಿಯನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಆನಂತರ ನಾವಿಲ್ಲಿ ನೀಲನಕ್ಷೆ ಹಾಕ್ಕೊಂಡು ಆ ಪ್ರಶ್ನೆಗಳ ಒಂದು ಪಟ್ಟಿಯನ್ನು ತಯಾರು ಮಾಡಿಕೊಂಡು ಅದಕ್ಕೆ ಒಂದು ಕೀ ಆನ್ಸರ್ಸ್ ಇರ್ಬೋದು, ಆ ಕೀ ಉತ್ತರಗಳದ್ದು ಒಂದು ಪಟ್ಟಿ ಎಲ್ಲ ಮಾಡಿಕೊಂಡು ಮೌಲ್ಯಮಾಪನಕ್ಕೆ ಅನುಕೂಲ ಆಗೋ ಥರ ಇಷ್ಟೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಾಗತ್ತೆ. ವೀಕ್ಷಕರೇ, ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಉದಾಹರಣೆಯಾಗಿ ಒಂದು ಬ್ಲೂ ಪ್ರಿಂಟ್ ನಮೂನೆಯನ್ನು ನೀಟಾಗಿ ಬರೆದು ಒಂದು ಉದಾಹರಣೆ ತಗೊಂಡು ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಮತ್ತು ಅಂಕಗಳನ್ನು ನಮೂದು ಮಾಡಬೇಕು ಅನ್ನೋದನ್ನು ನಾನು ಅತಿ ಶೀಘ್ರದಲ್ಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ. ಆನಂತರ ಈ ಇನ್ನೊಂದು ವಿಚಾರ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಬೇಕಾಗಿತ್ತು. ಈ 2021-22ನೇ ವರ್ಷಕ್ಕೆ ಮಾತ್ರ ಸಂಬಂಧಿಸಿದ ವಿಚಾರ ಇದು. ವೀಕ್ಷಕರೇ, 2018-19ರಲ್ಲಿ ತರಗತಿಗಳು ವಾಸ್ತವ ಸ್ಥಿತಿಯಲ್ಲಿ ನಡೆಯುತ್ತಿದ್ದಾಗ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ಆ ರೂಪಣಾತ್ಮಕ ಮೌಲ್ಯಮಾಪನಗಳನ್ನು ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ಮಾಡುತ್ತಿದ್ದೆವು. ಆಗ ಒಂದು ಶೈಕ್ಷಣಿಕ ವರ್ಷಕ್ಕೆ 2 ಸಂಕಲನಾತ್ಮಕ ಮೌಲ್ಯಮಾಪನಗಳು ನಡೀತಾ ಇತ್ತು, 4 ರೂಪಣಾತ್ಮಕ ಮೌಲ್ಯಮಾಪನ ನಡೀತಾ ಇತ್ತು. ಆದರೆ ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22ರಲ್ಲಿ ಈ ವರ್ಷ ಮಾತ್ರ ಒಂದಷ್ಟು ಸಣ್ಣ ಬದಲಾವಣೆಗಳನ್ನು ಇಲಾಖೆ ನಮಗೆ ನೀಡಿರುವುದರಿಂದ ರೂಪಣಾತ್ಮಕ ಮೌಲ್ಯಮಾಪನಗಳು 4 ಇರುತ್ತೆ. ಆದರೆ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಬದಲಿಗೆ 1 ನಿರ್ವಹಣೆ ಮಾಡಬೇಕಾಗತ್ತೆ. ಅಲ್ಲಿ 2018-19ರಲ್ಲಿ
SA1 SA2 ಅಂತ ನಾವು ಕರಿತಾ ಇದ್ವಿ. ಆದರೆ ಈ ವರ್ಷ ಅಂದರೆ 2021-22 ವರ್ಷ ಐತಲ್ಲ, SA1 ಅಂತಲೂ ಇಲ್ಲ, SA2 ಅಂತಿಲ್ಲ, ಒಟ್ಟಾರೆ SA ಒಂದು ಶೈಕ್ಷಣಿಕ ವರ್ಷಕ್ಕೆ ಅಂದರೆ 21-22 ಶೈಕ್ಷಣಿಕ ವರ್ಷಕ್ಕೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು. ಒಂದು ಮಾಡಬೇಕು. ಯಾವಾಗ? 21-22 ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಅಂತ ಹೇಳಿದೆ. ಹಾಗಾಗಿ ರೂಪಣಾತ್ಮಕ ಮೌಲ್ಯಮಾಪನದಲ್ಲೂ ಒಂದಷ್ಟು ಬದಲಾವಣೆಗಳಾದವು. ಈ ಹಿಂದೆ 2018-19ರಲ್ಲಿ 1ರಿಂದ 5ನೇ ತರಗತಿಗೆ ಒಂದು ವಿನ್ಯಾಸ ಇತ್ತು, 6ರಿಂದ 8ಕ್ಕೆ ಒಂದು ವಿನ್ಯಾಸ ಇತ್ತು. ಆ ರೂಪಣಾತ್ಮಕ ಅಂಕಗಳು 10%ಗಿತ್ತು. ಈಗ ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22 ಜಾರಿಯಲ್ಲಿರುವುದರಿಂದ ಕಾಮನ್ನಾಗಿ ಎಲ್ಲ FEಗಳಿಗೂ 15 ಅಂಕಗಳಿಗೆ ಮಾಡಬೇಕು ಅಂತ ಹೇಳಿದೆ. ಆನಂತರ ಸಮ್ಮೇಟಿವ್ ಅಸೆಸ್ಮೆಂಟ್ ಎಷ್ಟಕ್ಕೆ ಮಾಡಬೇಕು ಎನ್ನೋದ್ರ ಬಗ್ಗೆ ಒಟ್ಟಾರೆ ನಾನು ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22 ಇದರಲ್ಲಿ ಯಾವೆಲ್ಲ ಮೌಲ್ಯಮಾಪನದ ಬದಲಾದ ಅಂಶಗಳಿದ್ದಾವೆ ಎನ್ನುವುದ್ರ ಬಗ್ಗೆ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಆಸಕ್ತರು ಆ ಒಂದು ವಿಡಿಯೋ ಲಿಸ್ಟ್ಗೆ ಹೋಗಿ ಸರ್ಚ್ ಮಾಡಿ ಆ ವಿಡಿಯೋವನ್ನು ನೋಡ್ಕೊಂಬನ್ನಿ. ಒಟ್ಟಾರೆ ವೀಕ್ಷಕರೇ, 2021-22ರಲ್ಲಿ ಒಂದಷ್ಟು ಬದಲಾವಣೆಗಳೊಂದಿಗೆ ನಾವು ಹೊಸ ಅನುಭವಗಳನ್ನು ಪಡೆಯುತ್ತಾ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಸಾಗಿ ಬಂದದ್ದನ್ನು ಸ್ಮರಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಒಂದು ಉದಾಹರಣೆ ತಗೊಂಡು ನೀಲನಕ್ಷೆಯನ್ನು ತಗೊಂಡು ಅದರ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಅದುವರೆಗೆ ನಿಮಗೆ ಧನ್ಯವಾದಗಳು.